ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಇವತ್ತಿನ ದಿವಸ ನಾನು ಬುಧನ ರಹಸ್ಯಮಯವಾದ ಪ್ರಭಾವ ಕುಂಭರಾಶಿಯವ್ರ ಮೇಲೆ ಏನಾಗಲಿದೆ ಅನ್ನುವಂಥದ್ದು ತಿಳಿಸ್ತೇನೆ. ಬಹಳ ಇಂಪಾರ್ಟೆಂಟ್ ನಿಮಗೆ. ಯಾಕೆ ಗೊತ್ತಾ, ಬುಧ ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾನೆ ಅನ್ನುವಂಥದ್ದು ನೀವು ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಸಂತಾನದ ಸಮಸ್ಯೆಗಳಿದ್ದರೆ, ಅಂದರೆ ಮಕ್ಕಳಾಗಿಲ್ಲ ಅಂತನೋ, ಅಥವಾ ಮಕ್ಕಳಾಗಿದ್ದಾರೆ ಬಟ್ ಆ ಮಕ್ಕಳ ಬೆಳವಣಿಗೆ ನಿಮಗೆ ಇಷ್ಟ ಅಂದರೆ ನಿಮ್ಮ ಸಮಾಧಾನ ಇಲ್ಲ, ನಮ್ಮ ಮಕ್ಕಳ ಬಗ್ಗೆ ಸಮಾಧಾನನೇ ಇಲ್ಲ ಗುರುಗಳೇ, ಅಯ್ಯೋ ನನ್ನ ಮಗ ತುಂಬ ತೀಟೆ ಮಾಡ್ತಾನೆ, ತುಂಬ ಸಮಸ್ಯೆ, ನನ್ನ ಮಗಳು ತುಂಬ ಕಣ್ಣಲ್ಲಿ ನೀರು ಹಾಕಿಸ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಮಕ್ಕಳಿಂದಾಗಿ ದುಃಖ ಪಡ್ತಾ ಇದ್ದರೆ ಕುಂಭರಾಶಿಯವರಾಗಿದ್ದರೆ, ಸೊ ಮಕ್ಕಳ ವಿಚಾರದಲ್ಲಿ ಬುಧನ ಪ್ರಭಾವ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಬುಧನ ಪ್ರಭಾವ ಇನ್ನೂ ಬರ್ತಕ್ಕಂಥದ್ದು ನಿಮಗೆ ಎಲ್ಲಿ ಅಂತಂದರೆ ಆರೋಗ್ಯದ ವಿಚಾರದಲ್ಲಿ. ಕುಂಭರಾಶಿಯವರಿಗೆ ಯಾವುದೇ ಆರೋಗ್ಯ ಬಾಧೆ ಇರಲಿ ಅದನ್ನು ಸರಿ ಮಾಡುವಂಥ ಶಕ್ತಿ ಇರೋದು ಬುಧನ ಹತ್ರ. ಎಂಥದ್ದು ಹೇಳ್ತೀವಿ ಸಮಸ್ಯೆ ಇರಲಿ, ಅಪಮೃತ್ಯು ಪೀಡೆಗಳನ್ನು ಪರಿಹಾರ ಮಾಡಿ ದೀರ್ಘವಾದಂತಹ ಆಯಸ್ಸನ್ನು ಕುಂಭರಾಶಿಯವರಿಗೆ ಕೊಡುವಂತಹ ಶಕ್ತಿ ಇರೋದು ಬುಧ ಗ್ರಹನಿಗೆ. ಯಾವ ಕುಂಭರಾಶಿಯವರ ಜಾತಕದಲ್ಲಿ ಬುಧ ಚೆನ್ನಾಗಿರ್ತಾನೋ ಅವರಿಗೆ ದೀರ್ಘವಾದಂಥ ಆಯಸ್ಸು, ಒಳ್ಳೆಯ ಸಂತಾನ. ಅಷ್ಟೇ ಅಲ್ಲ, ನೀವು ಕುಂಭರಾಶಿಯವರಾಗಿದ್ದು ಹಲವಾರು ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿರ್ತೀರ. ಅಂದರೆ ಯಾರೋ ಸೈಟ್ ತೊಗೋಬೇಕು ಅಂದ್ಕೊಂಡಿರ್ತೀರ, ಅದು ಓಡಾಡ್ತಾ ಇರ್ತೀರ, ಅಥವಾ ಸೈಟ್ ಇದೆ ಮನೆ ಕಟ್ಟಬೇಕು ಅಂತ ಓಡಾಡ್ತಿರ್ತೀರ, ಇವತ್ತು ಜಮೀನು ಖರೀದಿ ಮಾಡಬೇಕು, ಕೃಷಿ ಮಾಡಬೇಕು ಅಂತ ಓಡಾಡ್ತಿರ್ತೀರ, ಅಥವಾ ಕೃಷಿ ಜಮೀನು ಮಾರಾಟಕ್ಕೆ ಓಡಾಡ್ತಿರ್ತೀರ, ಅಥವಾ ಮಕ್ಕಳು ಮದುವೆ ಮಾಡಬೇಕು ಅಂತ ಓಡಾಡ್ತಿರ್ತೀರ, ಅಥವಾ ಯಾವುದೋ ಒಂದು ದೊಡ್ಡ ದೊಡ್ಡ ಕೆಲಸ, ಇಂಪಾರ್ಟೆಂಟ್ ಕೆಲಸ ಕುಂಭರಾಶಿಯವರು ಕೈ ಹಾಕುವಂಥ ಪ್ರಮುಖವಾದ ಕೆಲಸಗಳು. ಹೂವು ಎತ್ತಿದಂಗೆ ನಮ್ಮ ಕೈ ಹಾಕಿದ ಕೆಲಸಗಳೆಲ್ಲ ಆಗ್ಬಿಡಬೇಕು ನಿರ್ವಿಘ್ನವಾಗಿ ಅಂತಂದರೆ ಬುಧ ಚೆನ್ನಾಗಿರುತ್ತೆ. ಬುಧನ ಆರಾಧನೆ ಚೆನ್ನಾಗಿ ಮಾಡಿದ್ರೆ ಮಾತ್ರ ಅದು ಸಾಧ್ಯ, ಇಲ್ಲ ಅಂದರೆ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ ಬೇಕು. ಕುಂಭರಾಶಿಯ ವಿದ್ಯಾರ್ಥಿಗಳು ಅಂದರೆ ಬುಧನ ಆರಾಧನೆ ಮಾಡಬೇಕು. ಸೊ ಆಮೇಲೆ ವಾಕ್ಶಕ್ತಿ, ನೀವು ಏನೇ ಮಾತಾಡಿದ್ರು ನುಡಿದಂತೆ ನಡ್ಕೊಂಡಿದ್ದೇನಪ್ಪ ಇವನು, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಈ ಅಮ್ಮ ಹೇಳ್ದಂಗೆ ನಡ್ಕೊಂಡಿದ್ದಾಳೆ, ಪರವಾಗಿಲ್ಲ, ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಬುಧ ಚೆನ್ನಾಗಿರ್ಬೇಕು, ವಾಕ್ಕಾರಕ ಇವತ್ತಲ್ವಾ. ಈ ಥರ ನಿಮ್ಮ ಜೀವನದ ರಹಸ್ಯಮಯವಾದ ಹಲವಾರು ವಿಚಾರಗಳಲ್ಲಿ ಬುಧನ ಪ್ರಭಾವ ತುಂಬ ಜಾಸ್ತಿ ಇರುತ್ತೆ. ಸೊ ಬುಧನ ಆರಾಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಕುಂಭರಾಶಿಯವರು. ನೀವು ಎಷ್ಟು ಜಾಸ್ತಿ ಬುಧನ ಆರಾಧನೆ ಮಾಡ್ತೀರೋ ಅಷ್ಟು ಜಾಸ್ತಿ ನಿಮ್ಮ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ಬುಧ ನಿಮಗೆ ಅಷ್ಟಮಾಧಿಪತಿಯಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ? ಬುಧ ನಿಮಗೆ ಸಪ್ತಮದಲ್ಲಿದ್ದು ವಿವಾಹಕ್ಕೆ ಸಮಸ್ಯೆ ಕೊಡ್ತಾ ಇದ್ದಾನ, ಮದುವೆಗೆ ಏನಾದ್ರು ಸಮಸ್ಯೆ ಕೊಡ್ತಾ ಇದ್ದಾನ, ಬುಧ ನಿಮಗೆ ಉದ್ಯೋಗದಲ್ಲಿ ಸಮಸ್ಯೆ ಕೊಡ್ತಾ ಇದ್ದಾನ, ಬುಧ ನಿಮಗೆ ವ್ಯಾಪಾರ ಬಿಸ್ನೆಸ್ಸಲ್ಲಿ ಸಮಸ್ಯೆ ಕೊಡ್ತಾ ಇದ್ದಾನ, ಬುಧ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಕೊಡ್ತಾ ಇದ್ದಾನ, ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕೊಡ್ತಾ ಇದ್ದಾನ, ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧನ ಸ್ಥಾನಮಾನಗಳ ಮೇಲೆ ಹೋಗುತ್ತೆ. ಅಷ್ಟಮಾಧಿಪತಿಯಾಗಿ ಧನದಲ್ಲೋ, ಅಷ್ಟಮಾಧಿಪತಿಯಾಗಿ ಕ್ರಮಸ್ಥಾನದಲ್ಲೋ ಇದ್ದಾಗೂ ಸಹ, ಈಗ ಅಷ್ಟಮಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿದ್ದು ಪಾಪಯುತಿ ಪಾಪಗ್ರಹಗಳ ಜೊತೆಗೆ ಇದ್ದುಬಿಟ್ಟಾಗ ಕೆಲಸ ಕರೆಕ್ಟಾಗಿ ಹೋಗಕ್ಕೆ ಆಗಲ್ಲ. ದಿನ ಏನೋ ಒಂದು ಅನಾರೋಗ್ಯ, ಅಲ್ಲಿ ಕೆಲಸದಲ್ಲಿ ಬೈತಾ ಇರ್ತಾರೆ, ಸುಮ್ಮನೆ ನಾಟಕ ಮಾಡ್ತೀಯ ನೀನು, ನಾಟಕ ಮಾಡ್ತಾ ಇದ್ದೀರಮ್ಮ ನೀವು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ನಿಮಗೆ ಆರೋಗ್ಯ ಬಾಧೆಯನ್ನು ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ಹಲವಾರು ಇದಿರುತ್ತೆ. ಬುಧನ ಸ್ಥಾನಮಾನಗಳಿಂದ ಬೇರೆ 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 ರೀತಿಯಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇರುತ್ತೆ. ನೀವು ಹೇಳದೇ ಇರೋ ವಿಚಾರವನ್ನು ನೀವು ಹೇಳಿದ್ದೀರಾ ಅನ್ನೋ ರೀತಿಯಲ್ಲಿ ಮಾಡಿಬಿಡ್ತಾನೆ ಬೇಕಾರೆ. ನಿಮ್ಮಲ್ಲಿ ನೀವು ಏನೋ ಮಾತಾಡೋಕೆ ಹೋಗಿ ಏನೋ ಮಾತಾಡ್ಬಿಟ್ಟಿರ್ತೀರ, ಉದ್ದೇಶಪೂರ್ವಕ ಮಾತಾಡಲ್ಲ, ಏನೋ ಮಾತಾಡೋಕೆ ಹೋಗಿ ಏನೋ ಮಾತಾಡ್ಬಿಟ್ಟಿರ್ತೀರ. ಅದಕ್ಕೆ ರೀಸನ್ನು ಬುಧಗ್ರಹನೇ ಆಗಿರ್ತಾನೆ. ಕುಂಭರಾಶಿಯ ವಿವಾಹಿತ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯದ ಬಗ್ಗೆ ಏನಾದರೂ ಚಿಂತಾಕ್ರಾಂತರಾಗಿದ್ದರೆ, ಕುಂಭರಾಶಿ ಆಗಿದ್ದು ನಿಮ್ಮ ಯಜಮಾನರ ಆರೋಗ್ಯ ಸರಿ ಇಲ್ಲ, ನೀವು ಲೇಡೀಸು ಮದುವೆ ಆಗಿದೆ, ನಿಮ್ಮ ಯಜಮಾನರ ಆರೋಗ್ಯ ಸರಿ ಇಲ್ಲ ಅಂತಾದರೆ ಬುಧನ ಆರಾಧನೆ ಮಾಡೋದ್ರಿಂದ ನಿಮ್ಮ ಯಜಮಾನರ ಆರೋಗ್ಯ ಸರಿಯಾಗಿದೆ. ಯಾಕಂದರೆ ನಿಮಗೆ ಮಾಂಗಲ್ಯ ಸ್ಥಾನಾಧಿಪತಿ ಬುಧನಾಗಿರ್ತಾನೆ. ಸೊ ಅದರಿಂದ ವಿವಾಹಿತ ಸ್ತ್ರೀಯರು ಬುಧನ ಆರಾಧನೆ ಮಾಡೋದ್ರಿಂದ, ಅಥವಾ ನಾನು ಮುಂದೆ ಹೇಳುವಂತಹ ಬುಧನ ಪರಿಹಾರ ಮಾಡೋದ್ರಿಂದ ಈ ಯಜಮಾನರ ಆರೋಗ್ಯ ಸರಿ ಹೋಗಿ ಯಜಮಾನರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸೆಲ್ಲ ಸಿಗುತ್ತೆ. ಸೊ ಇದು ಬಹಳ ವಿಶೇಷ. ಸೊ ಇದೆಷ್ಟೆಲ್ಲ ಪ್ರಭಾವವನ್ನು ಬೀರುವ ಶಕ್ತಿ ಇರುವಂತಹ ಬುಧ ಗ್ರಹ ನೀವು ಆರಾಧನೆ ಮಾಡಿಕೊಂಡ್ರೆ ಪಾಸಿಟಿವ್ ಆಗಿ ರಿಸಲ್ಟ್ಸ್ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಆರಾಧನೆ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡ್ಬೇಕು ಕುಂಭರಾಶಿಯವರು ಅಂತ ನೀವು ಕೇಳ್ಬೋದು. ನೋಡಿ, ಕುಂಭರಾಶಿಯವರು ಬಹಳ ಸಿಂಪಲ್ಲಾಗಿ ಮನೆ ಹತ್ತಿರದಲ್ಲಿರುವ ವಿಷ್ಣು ಸಂಬಂಧಿತವಾದಂತಹ ದೇವಸ್ಥಾನ ಯಾವುದು, ವೆಂಕಟೇಶ್ವರನ ದೇವಸ್ಥಾನ ಮನೆ ಹತ್ತಿರದಲ್ಲಿದ್ದರೆ, ರಾಮನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ರಂಗನಾಥ, ನರಸಿಂಹ, ಯಾವುದಾದ್ರು ಮನೆ ಹತ್ತಿರದಲ್ಲಿರುವ ವಿಷ್ಣು ಸಂಬಂಧಿತವಾದಂತಹ ದೇಗುಲಗಳಿಗೆ ಬುಧವಾರ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ಕೊಂಡು ಬಂದರೆ ಆಯಿತು. ನಿಮಗೆ ಈ ಶುಗರು, BP ಇತ್ಯಾದಿ ಸಮಸ್ಯೆಗಳಿಲ್ಲದೆ ಹೋದರೆ ಬುಧವಾರ ಒಂದು ಹೊತ್ತು, ಇಡೀ ದಿನ ಅಲ್ಲ, ಒಂದು ಹೊತ್ತು ಉಪವಾಸ ಮಾಡಿದ್ರೂ ಸಾಕು.
ಇನ್ನು ವರ್ಷಕ್ಕೊಮ್ಮೆ ಆದರೂ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ, ಅದು ಬೆಟ್ಟ ನಡ್ಕೊಂಡು ಹತ್ತಿ ದರ್ಶನ ಮಾಡಿದ್ರೆ ಅದ್ಭುತ. ಇಲ್ಲಾಂದರೆ ಮಾಮೂಲಾಗರು ವರ್ಷಕ್ಕೊಮ್ಮೆ ವೆಂಕಟೇಶ್ವರನ ದರ್ಶನವನ್ನು ಬುಧವಾರ ದಿವಸ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯ ಇದು. ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ತಾನೆ. ಪ್ರತಿದಿನ ಮಿನಿಮಮ್ 5 ಬಾರಿ ಆ ಸ್ತೋತ್ರವನ್ನು ಕೇಳಿಸ್ಕೊಂಬಿಟ್ರು ಸಾಕು, ನಿಮಗೆ ಬುಧ ಅನುಗ್ರಹವಾಗ್ಬಿಡ್ತದೆ, ಈ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ. ಸೊ ಬುಧ ಬಹಳ ಪ್ರಮುಖ. ಇಲ್ಲಿ ಪಂಚಮಾಧಿಪತಿ ಬುಧ ಆದ್ದರಿಂದ ಬುಧನ ರತ್ನ ಪಚ್ಚೆ, ಇದನ್ನು ನೀವೇನು ಉಂಗುರ ಮಾಡಿಸ್ಕೊಂಡು ಕಿರಿಬಳಲ್ಲಿ ಹಾಕ್ಸ್ಕೊಳ್ಳಿ ಅಂತ ನಾನೇನು ನಿಮಗೆ ಒತ್ತಾಯ ಮಾಡಿ ಹೇಳ್ತಾ ಇಲ್ಲ. ಬಟ್ ಇದನ್ನು ಇಟ್ಕೊಳ್ಬೇಕು, ಈ ರತ್ನವನ್ನು ಪರ್ಸಲ್ಲೋ ಬ್ಯಾಗಲ್ಲೋ ನಿಮ್ಮ ಜೊತೆಗೆ ಇದನ್ನು ಇಟ್ಕೊಳ್ಳೋದು. ಪಂಚಮಾಧಿಪತಿಯಾದಂಥ ಬುಧನ ಒರಿಜಿನಲ್ ಪಚ್ಚೆ ರತ್ನವನ್ನು ವಿಶೇಷವಾಗಿ ಅಭಿಮಂತ್ರಣೆ ಮಾಡಿ ಹುಣ್ಣಿಮೆ ಪರ್ವಕಾಲಗಳಲ್ಲಿ ಇದನ್ನು ಲಕ್ಷ್ಮೀನಾರಾಯಣ ಸಹಸ್ರ ಬುಧ ಇತ್ಯಾದಿ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡಿದ್ದು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿದ್ದನ್ನು ನೀವು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಬುಧನ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಒಳ್ಳೆಯ ಆರೋಗ್ಯ, ಕೈಯಾಗದ ಕೆಲಸಗಳಲ್ಲೆಲ್ಲ ಸಕ್ಸಸ್ಸು, ಸಂತಾನ ವಿಚಾರದಲ್ಲಿ ಅನುಕೂಲ, ಹಾಗೂ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಲ್ಲಿದ್ದಾನೋ ಆ ಒಂದು ಕ್ಷೇತ್ರದಲ್ಲಿ ಅದ್ಭುತವಾದಂಥ ಯಶಸ್ಸು, ಇದೆಲ್ಲ ಬುಧವನ್ನು ಕೊಡ್ತಾನೆ. ಸೊ ಅದರಿಂದ ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಆದ್ದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು, ಸಾಲ ಬಾಧೆಗಳು, ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು, ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ, ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತೇವೆ. ಕಮಲ ಪುಷ್ಪಗಳು, ಪಾಯಸ ದ್ರವ್ಯ, ಆಜ್ಯಕ್ತ ಕಮಲ ಪುಷ್ಪಗಳು ಅಂತ, ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆಯ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಯಾವತ್ತು? ಆಗಸ್ಟ್ 19ನೇ ತಾರೀಕು ಸೋಮವಾರ, ಶ್ರಾವಣ ಮಾಸದ ಹುಣ್ಣಿಮೆ. ಶ್ರಾವಣ ಮಾಸದ ಹುಣ್ಣಿಮೆಯಂದು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಈ ಪಚ್ಚರತ್ನವನ್ನು ಅಭಿಮಂತ್ರಣೆ ಮಾಡೋದು. ಯಾಕೆಂದರೆ ಬುಧನ ಅಭಿಮಾನಿ ದೇವರು, ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಚೆ ರತ್ನವನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಕೊಡುವ ಸಮಸ್ಯೆಗಳು ಬರ್ತದೆ. ಸೊ ಒಂದಕ್ಕೊಂದು ಲಿಂಕ್ ಅದು. ಸೊ ಆದ್ದರಿಂದ ಸರ್ಪದೋಷಗಳಿದ್ರೆ ಪರಿಹಾರವಾಗಲಿ, ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಬಿಸ್ನೆಸ್ಸು, ಸರ್ಪದೋಷದಿಂದ ಆರೋಗ್ಯ, ಸರ್ಪದೋಷದಿಂದ ವ್ಯವಹಾರಗಳು, ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಗುರು ಶಾಂತಿ, ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಶನಿ ದಶೆ, ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲೆಲ್ಲಿರ್ತದೆ, ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನು ಪರಿಹಾರ ಮಾಡಿ ಶನೇಶ್ವರನ ಅನುಗ್ರಹ ಸಿಗಬೇಕು ಅಂತ ಶನಿ ಶಾಂತಿ ಹೋಮ. ಗುರುಬಲ ಇರೋರಿಗೆ ಕೆಲಸ ಮಾಡಬೇಕು, ಗುರುಬಲ ಇಲ್ಲದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರು ಶಾಂತಿ ಹೋಮ. ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮ. ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ 19ನೇ ತಾರೀಕು ಸೋಮವಾರದ ದಿವಸ ಮಾಡ್ತಾ ಇದ್ದೇವೆ. ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಬೆಳಗ್ಗೆ ಸಂಕಲ್ಪ ಆಗುತ್ತೆ, ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನೀವು ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ನೀವು ಉಂಗುರ ಮಾಡಿ ಹಾಕೋಬೇಕು ಅಂತೇನಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕಿದೆ ನಿಮ್ಮ ಜೊತೆಗೆ. ಹಾಗೂ ರಕ್ಷಾಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತ್ರಣವಾದ ಕಂಕಣ ದಾರ ಕಟ್ಕೊಂಡಾಗ ಆರ್ಥಿಕ ಬಾಧೆಗಳಿದ್ರೂ ಪರಿಹಾರವಾಗಿ, ಆಮೇಲೆ ಗಂಡ ಹೆಂಡತಿ ಏನಾದರೂ ಸಮಸ್ಯೆಗಳಿದ್ರೂ ಸಹ ಅದು ಪರಿಹಾರವಾಗಿ, ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ, ಯಾಕೆಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ. ಆಮೇಲೆ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ, ಸರ್ವತೋಮುಖವಾದ ಅಭಿವೃದ್ಧಿ. ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣ ದಾರವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತೇವೆ, ಅದನ್ನು ಕೈ ಕಟ್ಕೊಳ್ಳೋಕ್ಕೋಸ್ಕರ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರ ಸಂಕಲ್ಪ ಸೇವೆವರೆಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ. ಆಯಿತಾ? ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ಹಾಗೂ ನಿಮ್ಮ ವಿಳಾಸವನ್ನು. ಆಯ್ತಲ್ವಾ? ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮಃ ಪುರುಷೋತ್ತಮಾಖ್ಯ. ನಮಸ್ತೆ ವಿಶ್ವಭಾವನಾ.
नमस्तेऽस्तु ऋषिकेश महापुरुषपूर्वजा। ॐ येनेदमखिलं जातं यत्र सर्वं प्रतिष्ठितं लयमेष्यति यत्रैतत् तं प्रपन्नोऽस्मि केशवम्। ॐ परेश परमानन्द परात्परः प्रभुः चिद्रूपचित्परिज्ञेयः स ते कृष्णः प्रसीदतु। ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम्। ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम्। ॐ अनादिनिधनं देवं शङ्खचक्रगदाधरं त्रिविक्रमं हलधरं प्रणतोऽस्मि सनातनम्। ॐ य इदं कीर्तयेन्नित्यं स्तोत्राणामुत्तमोत्तमम् सर्वपापविनिर्मुक्तो विष्णुलोके महीयते। हरिः ॐ। ॐ नमः पुरुषोत्तमाख्या नमस्ते विश्वभावना नमस्तेऽस्तु ऋषिकेश महापुरुषपूर्वजा। ॐ येनेदमखिलं जातं यत्र सर्वं प्रतिष्ठितं लयमेष्यति यत्रैतत् तं प्रपन्नोऽस्मि केशवम्। ॐ परेश परमानन्द परात्परः प्रभुः चिद्रूपचित्परिज्ञेयः स ते कृष्णः प्रसीदतु। ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम्। ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम्। ॐ अनादिनिधनं देवं शङ्खचक्रगदाधरं त्रिविक्रमं हलधरं प्रणतोऽस्मि सनातनम्। ॐ य इदं कीर्तयेन्नित्यं स्तोत्राणामुत्तमोत्तमम् सर्वपापविनिर्मुक्तो विष्णुलोके महीयते। हरिः ॐ। ॐ नमः पुरुषोत्तमाख्या नमस्ते विश्वभावना नमस्तेऽस्तु ऋषिकेश महापुरुषपूर्वजा। ॐ येनेदमखिलं जातं यत्र सर्वं प्रतिष्ठितं लयमेष्यति यत्रैतत् तं प्रपन्नोऽस्मि केशवम्। ॐ परेश परमानन्द परात्परः प्रभुः चिद्रूपचित्परिज्ञेयः स ते कृष्णः प्रसीदतु। ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम्। ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम्। ॐ अनादिनिधनं देवं शङ्खचक्रगदाधरं त्रिविक्रमं हलधरं प्रणतोऽस्मि सनातनम्। ॐ य इदं कीर्तयेन्नित्यं स्तोत्राणामुत्तमोत्तमम् सर्वपापविनिर्मुक्तो विष्णुलोके महीयते। हरिः ॐ।